ಹಾಯ್ ಹಲೋ ನಾನು ನಿಮ್ಮ ಹರ್ಷಿತಾ ಗೌಡ. ಸೊ ಇವತ್ತಿನ ಡೇ ಮಾರ್ನಿಂಗ್ ಯಾವ ಥರ ಇದೆ ನೋಡೋಣ. ಸೊ ನಾನು ಎದ್ದ ತಕ್ಷಣವೇ ಒಂದು ದೊಡ್ಡ ಗ್ಲಾಸಲ್ಲಿ ಬಿಸಿನೀರು ಕುಡಿಯೋದು ಅಭ್ಯಾಸ ನನಗೆ. ಸೊ ಹಾಗಾಗಿ ಒಂದು ದೊಡ್ಡ ಗ್ಲಾಸಲ್ಲಿ ಬಿಸಿನೀರು ತೊಗೊಂಡು ಹಾಗೆ ಒಳಗಡೆ ಕೂತ್ಕೊಂಡು ಕುಡಿಯೋದು ಬೇಡ, ಸೊ ಟೆರೆಸ್ ಮೇಲೆ ಹೋಗೋಣ, ಹಾಗೆ ಸ್ವಲ್ಪ ಬಿಸಿಲು ತೊಗೊಂಡು ಕುಡಿಯೋಣ ಅನ್ನೋ ಥರ ಅಂದ್ಕೊಂಡು ಹೊರಗಡೆ ಬಂದೆ. ಸೊ ಹೊರಗಡೆ ಬಂದು ನೋಡ್ತಿದ್ದಂಗೆ ಫುಲ್ಲು ಶಾಕು ನನಗೆ. ಏಕೆಂದರೆ ಒಳಗಡೆ ಇದ್ದಾಗ ಅಲ್ಲಿ ಆಚೆಗಡೆ ವೆದರ್ ಹೇಗಿದೆ ಅನ್ನೋದು ಗೊತ್ತಾಗಲಿಲ್ಲ. ಹೊರಗಡೆ ಬಂದು ನೋಡಿದ್ರೆ ಫುಲ್ಲು ಫಾಗ್ ಎಲ್ಲ ಕವರ್ ಆಗಿಬಿಟ್ಟಿದೆ. ಆಲ್ರೆಡಿ ನೋಡಿ ನೀವೇ ನೋಡ್ತಿರ್ಬೋದು, ಆ್ಯಕ್ಚುಲಿ ಫುಲ್ಲು ಕವರ್ ಆಗಿದೆ. ಆ ಸೂರ್ಯ ಹುಡ್ತಿರೋದು ನೋಡಿ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇಷ್ಟ ಆಯಿತು. ಬಟ್ ನಮ್ಮ ಬೆಂಗಳೂರು ಇವತ್ತು ಊಟಿ ಮಡಿಕೇರಿ ಆಗಿಬಿಟ್ಟಿದೆ. ನಿಜವಾಗ್ಲೂ ಫೋನಲ್ಲಿ ಈ ಥರ ಕಾಣಿಸ್ತಿದೆ, ರಿಯಲಿ ಆಗಂತೂ ಫುಲ್ಲು ಫಾಗು. ನಿಂತ್ಕೊಂಡ್ರೆ ಸಾಕು ಫುಲ್ಲು ಸ್ಕಿನ್ ಮೇಲೆಲ್ಲ ಇಬ್ನಿ ಯಾವ ಥರ ಬೀಳ್ತಿತ್ತು ಗೊತ್ತಾ, ತೇವೆಲ್ಲ ಫೀಲ್ ಆಗ್ತಾಯಿತ್ತು. ಸೊ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಇವತ್ತು ವೆದರ್ ಮಾರ್ನಿಂಗ್. ಬಟ್ ಹಂಗೆ ಅಂದ್ಬಿಟ್ಟು ಈಚೆ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತಿಲ್ಲ, ಅಂದರೆ ನೋಡಲಿಕ್ಕೆ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಟಿಫನ್ ಮಾಡ್ತಿಲ್ಲ ಮನೇಲಿ. ಸೊ ಆ್ಯಕ್ಚುಲಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಕ್ಕಪ್ಪ ಅಂತ ಅಂದರೆ, ಸೊ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ, ಕೆಲಸ ಏನೂ ಇಲ್ಲ ಆ್ಯಕ್ಚುಲಿ. ಇವಾಗ ಮತ್ತೆ ನಾನು ನಾನ್ ವೆಜ್ ಎಲ್ಲ ಮಾಡಿಕೊಂಡು ಮತ್ತೆ ಎಲ್ಲ ಇದು ಮಾಡ್ಕೊಳ್ಳೋ ಬದಲು ಸೊ ಆಚೆನೇ ಹೋಗಿ ತಿನ್ಕೊಂಬಂದ್ಬಿಡೋಣ. ಏನಕ್ಕಪ್ಪ ಅಂತಂದರೆ ಮಧ್ಯಾಹ್ನ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ಮನೇಲಿ ಮಾಡಿ ಅದನ್ನು ಕ್ಲೀನ್ ಮಾಡಿ ಮತ್ತೆ ಎಲ್ಲ ಟೈಮ್ ಹಿಡಿಯುತ್ತೆ. ಆ್ಯಕ್ಚುಲಿ ಹೊರಗಡೆನೇ ಹೋಗಿ ತಿನ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಫೈನಲಿ ಮಾರ್ನಿಂಗ್ ನೇಚರು ಇವಾಗ ಟೈಮ್ ಬಂದು 7:15 ಅನಿಸುತ್ತೆ. ಸೊ ನೋಡಿ ಹೇಗಿದೆ, ಸ್ವಲ್ಪ ಬಿಸಿಲು ಇನ್ನೂ ಬಂದಿಲ್ಲ, ಆಗ ಸ್ವಲ್ಪ ಬರ್ತಿತ್ತು. ಸೊ ಹಾಗಾಗಿ ಈ ಥರ ಇತ್ತು ಮಾರ್ನಿಂಗ್. ನಾನು 7:15-16 ಮೇಲ್ಗಡೆ ಟೆರೆಸ್ ಮೇಲೆ ಬಂದಿರೋದು. ಸೊ ಹಾಗಾಗಿ ಸಖತ್ತಾಗಿತ್ತು ಹೇಳಬೇಕು ಅಂದರೆ. ಅದಕ್ಕೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಿಲ್ಲ, ತುಂಬ ಚಳಿ ಆಗೋಯಿತು ಜಾಸ್ತಿ ಹೊತ್ತು. ಆವಾಗಲೇ ಬಂದು ಒಂದು 5-10 ನಿಮಿಷ ನಿಂತ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೆ ಕೆಳಗಡೆ ಬಂದು ಫೈನಲಿ ರೆಡಿಯಾಗಿ ನಾವು ಹೋಟೆಲ್ ಕಡೆ ಹೊರಟ್ವಿ. ಸೊ ನಾನು ನನ್ನ ಮಗ ಏನೋ ಹೇಳ್ತಾ ಇದ್ದ, ಏನು ಟಿಫನ್ ಕೊಡಿಸ್ತೀಯಮ್ಮ ಅಂತ. ಅದಕ್ಕೆ ನಾನೇನೋ ರೇಗ್ತಾ ಇದ್ದೆ. ಸೊ ಹಂಗೆ ಕಾಮಿಡಿನೂ ಮಾಡ್ತಿದ್ದ. ಸೊ ನಾನು ರೇಗ್ಬಿಟ್ಟು ಹಂಗೆ ಸುಮ್ಮನೆ ಆದೆ. ಸೊ ಫೈನಲಿ ನಾವು ಹೋಟೆಲ್ ಹತ್ರ ಬಂದ್ವಿ. SLV ನ್ಯೂ ಗ್ರ್ಯಾಂಡ್ ಅಂತ ಅದು ಹೋಟೆಲ್ ನೇಮ್ ಬಂದು. ಸೊ ಫೈನಲಿ ಹೋಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡಿ ಕೂತ್ಕೊಂಡ್ವಿ. ಕೂತ್ಕೊಂಡ್ಮೇಲೆ ಅಲ್ಲಿ ಹೋಟೆಲಲ್ಲಿ ಒಂದು ಸಾಲ್ಗಳು ಹಾಕಿದ್ದಾರೆ, ಒಂದು ಬೋಲ್ಡಲ್ಲಿ ಒಂದು ಸಾಲ್ಗಳಿದೆ. ಸೊ ನನಗೆ ಯಾವಾಗಲೂ ಅಲ್ಲಿ ಹೋದಾಗೆಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಪೂರ್ತಿ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಓದ್ತೀನಿ, ಏಕೆಂದರೆ ಅದು ಓದಾಗೆಲ್ಲ ಒಂಥರ ಫೀಲ್ ಬೆಟರ್ ಅನಿಸುತ್ತೆ. ಏಕೆಂದರೆ ತುಂಬ ಚೆನ್ನಾಗಿದೆ, ಆ ವರ್ಡ್ಗಳು ಅರ್ಥಪೂರ್ಣವಾಗಿದೆ ಗೈಸ್. ಏಕೆಂದರೆ ನಾನು ಅದು ವಿಡಿಯೋ ನೀವು ಒಂದು ಕಡೆಯಿಂದ ಓದ್ಕೊಂಡು ಬನ್ನಿ, ಸಖತ್ತಾಗಿದೆ. ಏನಿದ್ದರೇನು ಸ್ಟಾರ್ಟಿಂಗು, ಹಾಸಿಗೆ ಕೊಳ್ಳಬಹುದು ನಿದ್ರೆ ಕೊಳ್ಳಲಾಗದು, ಮನೆ ಕೊಳ್ಳಬಹುದು ನೆಮ್ಮದಿ ಕೊಳ್ಳಲಾಗದು, ಪುಸ್ತಕ ಕೊಳ್ಳಬಹುದು ವಿದ್ಯೆ ಕೊಳ್ಳಲಾಗದು, ವಿದ್ಯೆ ಇದ್ದರೇನಂತೆ ವಿವೇಕ ಇಲ್ಲದಿದ್ದರೇನು, ಹಣ ಇದ್ದರೇನಂತೆ ಗುಣ ಇಲ್ಲದಿದ್ದರೆ, ಪ್ರಾಣ ಇದ್ದರೇನಂತೆ. ನೆಕ್ಸ್ಟ್ ಮುಂದೆ ನೋಡ್ಕೊಂಡು ಇದು ಮಾಡಿ. ಸೊ ಆ್ಯಕ್ಚುಲಿ ಅದು ನಂಗೆ ತುಂಬ ಇಷ್ಟ ಆಯಿತು. ಫೈನಲಿ ಅಷ್ಟರಲ್ಲಿ ನಾವು ಆರ್ಡ್ರ್ ಮಾಡಿದ್ದೆಲ್ಲ ಬಂತು. ಫಸ್ಟು ಒಂದು ಲೋಟದಲ್ಲಿ ಕಾಲು ಸೊಪ್ಪು ಒಂದು ಸ್ಪೂನ್ ಕೊಟ್ಟರು. ಸೊ ಹಿಂದೆಯೇ ಕಾಲು ಮತ್ತು ಇಡ್ಲಿ ಸೇರ್ವ ಹಿಂದೆಯೇ ಬಂತು. ಸೊ ಎಲ್ಲ ಚೆನ್ನಾಗಿ ಸಖತ್ತಾಗಿತ್ತು. ಒಟ್ನಲ್ಲಿ ನಾನು ಫಸ್ಟ್ ಕಾಲು ಸೊಪ್ಪು ಟೇಸ್ಟ್ ಮಾಡಿದೆ. ಅದು ಕಾಲು ಸೊಪ್ಪು ಕುಡ್ಕೊಂಡೇ ಅದು ಅದು ಕಾಲು ಇದೆಯಲ್ಲ ತಿನ್ಕೊಂಡು ಇಡ್ಲಿ ತಿನ್ಕೊಂಡು ಅದು ಸಖತ್ತಾಗಿರೋದು ಮಜಾನೇ ಬೇರೆ ಬಿಡಿ, ಅಷ್ಟು ಚೆನ್ನಾಗಿತ್ತು ಬಿಸಿ ಬಿಸಿಲಿ. ಸೊ ಫೈನಲಿ ತಿಂದಾದ್ಮೇಲೆ ನೆಕ್ಸ್ಟು ನೋಡ್ಕೊಂಡು ಆರ್ಡ್ರ್ ಮಾಡ್ಕೊಳ್ಳೋ ಅಂತ ಅಂದ್ಕೊಂಡ್ವಿ. ಏಕೆಂದರೆ ಫಸ್ಟ್ ಆರ್ಡ್ರ್ ಮಾಡ್ಕೊಂಬಿಟ್ರೆ ತಿನ್ನೋಕ್ಕಾಗಿಲ್ಲ ಅಂದರೆ ವೇಸ್ಟ್ ಆಗುತ್ತಲ್ವ. ಸೊ ನೋಡ್ಕೊಂಡು ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫೈನಲಿ ಯಶೋಗೆ ಇನ್ನೊಂದು ಇಡ್ಲಿ ಹೇಳ್ಬಿಟ್ಟು ನಾವು ಒಂದು ಬಿರಿಯಾನಿ ತೊಗೊಂಡ್ವಿ. ಯಾಕೆಂದರೆ ಅವ್ನಿಗೆ ಬಿರಿಯಾನಿ ಬೇಡ ಅಂತಂದು ಅವ್ನಿಗೆ ಇಡ್ಲಿನೇ ಹೇಳಿದ್ವಿ. ಅದಕ್ಕೆ ಅವ್ನು ಕೋಪ ಮಾಡ್ಕೊಂಬಿಟ್ಟೆ, ನಂಗೆ ಸಾಕು ಒಂದೇ ಇಡ್ಲಿ ಅಂತಿದ್ದೆ, ನಾನು ಇನ್ನೊಂದು ಎಕ್ಸ್ಟ್ರಾ ಹಾಕ್ಸ್ಬಿಟ್ಟೆ. ಆಮೇಲೆ ಅವ್ರು ಮಿಸ್ ಕೇಳ್ತೀನಿ ಅಂತ ಹೇಳಿದ್ಮೇಲೆ ಸ್ಮೈಲ್ ಮಾಡಿಬಿಟ್ಟೆ. ಲಾಸ್ಟಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸ್ಮೈಲ್ ಮಾಡಿಬಿಟ್ಟ. ಸೊ ಹಾಗೆ ಎಲ್ಲ ಊಟ ಎಲ್ಲ ಫೈನಲಿ ಮುಗಿಸ್ಕೊಂಡು ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಅಷ್ಟರಲ್ಲಿ ಬಿಲ್ಲು ಬಂತು. ಬಿಲ್ ಪೇ ಮಾಡಿ ಕಾರ್ ಕಡೆ ಹೊರಟ್ವಿ. ಸೊ ಫೈನಲಿ ಕಾರ್ ಹೊತ್ಕೊಂಡು ಮನೆ ಕಡೆ ಹೊರಟ್ವಿ. ಏನಪ್ಪ ಅಂದರೆ ಇವತ್ತಿಗೆ ವಿಡಿಯೋ ಏನು ಕಂಪ್ಲೀಟ್ ಆಗೋಲ್ಲ. ಸೊ ಇವತ್ತಿಂದೇನು ಮಾರ್ನಿಂಗ್ ರೊಟೀನ್ ಏನಿತ್ತು ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತು ಕಡಲೆಕಾಯಿ ಪರೀಕ್ಷೆ ಇರೋದ್ರಿಂದ ಅಲ್ಲೋಗಿ ಯಾವ ಥರ ಆ್ಯಕ್ಟಿವಿಟೀಸ್ ಇರುತ್ತೆ, ಸೊ ಏನೇನು ಡೆಕೋರೇಷನ್ ಇರುತ್ತೆ, ಸೊ ಏನೇನು ನಾವು ಪರ್ಚೇಸ್ ಮಾಡಿದ್ವಿ, ಯಾವ ಥರ ಎಂಜಾಯ್ ಮಾಡಿದ್ವಿ ಎಲ್ಲವೂ ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ವಾಚ್ ಮಾಡ್ತಾಯಿರಿ. ಸೊ
ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಾಚಿಂಗ್ ಮಾಡಿ. ಸೊ ಎಲ್ರಿಗೂ ನಂಗೆ ಸಪೋರ್ಟ್ ಮಾಡ್ತಿರೋಂಥ ಎಲ್ರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳು ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಂತ ಹೇಳಿ ಫೈನಲಿ ನಾನು ಇವತ್ತಿಗೆ ಈ ಒಂದು ಮಾರ್ನಿಂಗ್ ರೊಟೀನ್ ಏನಿತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಂಡ್ ಮಾಡಿ ನೆಕ್ಸ್ಟು ನಾನು ಮಧ್ಯಾಹ್ನ ಮೇಲೆ ದೇವಸ್ಥಾನಕ್ಕೆ ಹೋದಾಗ ವೀಡಿಯೋ ನಾನು ಏನೇನು ಮಾಡಿದೆ, ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡ್ದಂಗೆ ವೀಡಿಯೋ ವಾಚ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್ ಅಂತ ಎಲ್ರಿಗೂ ಹೇಳ್ತಾ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು.